ಇನ್ನು ಗುಜರಾತ್ ಶಾಸಕರಿಂದ ರಾಜ್ಯಸಭೆಗೆ ನಡೀತಾ ಇರತಕ್ಕಂತ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರೆಸಾರ್ಟ್ ರಾಜಕೀಯ ಮಾಡಿದ್ದ 44 ಶಾಸಕರಲ್ಲಿ ಒಂದು ಮತ ಬಿಜೆಪಿಗೆ ಅಂದ್ರೆ ಕ್ರಾಸ್ ವೋಟಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಾ. ಡಿಕೆಶಿ ಉಸ್ತುವಾರಿ ವಹಿಸಿದ್ದ 44 ಕಾಂಗ್ರೆಸ್ ಶಾಸಕರಲ್ಲಿ ಓರ್ವ ಶಾಸಕ ಬಿಜೆಪಿಯತ್ತ. ಸೊ ಆದ್ರೂ ನಾವೇ ಗೆಲ್ತೀವಿ ಅಂತ ನಮಗೆ ವೋಟ್ ಸಿಕ್ಕಿದೆ ಅಂತ ಕಾಂಗ್ರೆಸ್ನವರು ಹೇಳ್ಕೊತಾ ಇದ್ದಾರೆ. ಅವರು ಬಿಜೆಪಿ ವೋಟ್ ಹಾಕಿದ್ರು ಕೂಡ 43 ಕಾಂಗ್ರೆಸ್ ಮತಗಳ ಜೊತೆಗೆ ಒಂದು ಎನ್ಸಿಪಿ ಮತ್ತು ಒಂದು ಜೆಡಿಯು ಮತಗಳು ಸೇರಿ ಒಟ್ಟು 45 ಮತ ಆಗುತ್ತೆ. ಹಾಗಾಗಿ ಅಹಮದ್ ಪಟೇಲ್ ಅವರು ಗೆಲ್ತಾರೆ. ಬಿಜೆಪಿಗೆ ತೀವ್ರ ಮುಖಭಂಗ ಆಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಫಲಿತಾಂಶ ಬರಲಿ, ಯಾರು ಯಾರಿಗೆ ಮುಖಭಂಗ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಗುಜರಾತ್ ಬಿಜೆಪಿ ನಾಯಕರು ಕಾಂಗ್ರೆಸ್ನವರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಮೂಲಗಳ ಪ್ರಕಾರ ಬಿಜೆಪಿ 2 ಅಂದರೆ ಅಮಿತ್ ಶಾ ಮತ್ತು ಸ್ಮೃತಿ ಇರಾನಿ ಹಾಗೂ ಕಾಂಗ್ರೆಸ್ನ ಅಹಮದ್ ಪಟೇಲ್ ಮೂರು ಜನರು ಕೂಡ ಗೆಲ್ಲುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸ್ತಾ ಇವೆ.